ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕನ್ನಡ ಸೀರಿಯಲ್ ಅಪ್ಡೇಟ್ ಚಾನಲ್. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಈಗ ಮುಂದಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ಮನೋಜ್ಗೆ ಆಕ್ಸಿಡೆಂಟ್ ಆಗಿರುತ್ತೆ. ರೋಹಿಣಿ ಎಲ್ಲ ಮನೋಜ್ನ ನೋಡ್ಕೊತಿರ್ತಾಳೆ. ಆಗ ಡಾಕ್ಟ್ರು ಬಂದು ಇವ್ರಿಗೆಲ್ಲ ಒಂದಷ್ಟು ಚೆಕಪ್ ಮಾಡಿಸ್ಬೇಕಾಗಿದೆ ಅಂತ ಡಾಕ್ಟ್ರು ಹೇಳ್ತಾರೆ. ಅದಾದಮೇಲೆ ನಾವು ಕಣ್ಣು ಬರುತ್ತಾ ಇಲ್ವ ಅಂತ ಹೇಳ್ತೀವಿ ಅಂತ ಹೇಳಿರ್ತಾರೆ. ಈಗ ಮನೋಜು ಅಯ್ಯೋ ನನ್ನ ಕಣ್ಣು ಬಂದಿಲ್ಲ ಅಂದರೆ ಏನು ಮಾಡೋದು ಅಂತ ಗೋಳಾಡ್ತಿರ್ತಾನೆ. ಅದಕ್ಕೆ ರೋಹಿಣಿ ನೀವೇನು ಹೆದರ್ಕೊಬೇಡಿ, ನಿಮ್ಮ ಕಣ್ಣು ಬಂದಿಲ್ಲ ಅಂದರೂ ಪರವಾಗಿಲ್ಲ, ನಾನು ನಿಮ್ಮ ಕಣ್ಣು ಡೊನೇಟ್ ಮಾಡ್ತೀನಿ ಅಂತ ಹೇಳಿರ್ತಾಳೆ. ಅಷ್ಟರಲ್ಲಿ ಡಾಕ್ಟ್ರು ಬಂದು ಇವಾಗ ಇವ್ರಿಗೆ ಕಣ್ಣು ಪಟ್ಟಿ ಏನಿದೆ ಅದನ್ನು ತೆಗಿಬೇಕು ಅಂತ ಹೇಳ್ತಾರೆ. ಆಗ ಮನೋಜ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಮನೋಜ್ ರೋಹಿಣಿ ನನ್ನ ಜೊತೆನೇ ಬಾ ಅಂತ ಕರಿತಾನೆ. ಆಯಿತು ನಿಮ್ಮ ಜೊತೆನೇ ಇರ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಈ ಕಡೆ ಡಾಕ್ಟರು ಸಿಸ್ಟರ್ ಬನ್ನಿ ಅವ್ರದ್ದು ಏನು ಬ್ಯಾಂಡೇಜ್ ಇದನ್ನೆಲ್ಲ ತೆಗೀರಿ ಅಂತ ಹೇಳ್ತಾರೆ. ಸಿಸ್ಟರು ಮೆತ್ತಗೆ ಬ್ಯಾಂಡೇಜ್ ಎಲ್ಲ ತೆಗಿತಿರ್ತಾರೆ. ಮನೋಜು ನಂಗೆ ತುಂಬ ಭಯ ಆಗ್ತಿದೆ, ನನ್ನ ಕಣ್ಣು ಕಾಣಿಸುತ್ತಲ್ವ ಸರ್ ಅಂತ ಇಲ್ಲಿ ಕೇಳ್ತಿರ್ತಾನೆ. ಅದಕ್ಕೆ ಡಾಕ್ಟರು ಗೊತ್ತಿಲ್ಲಪ್ಪ, ನೀನು ಫಸ್ಟು ಕಣ್ಣು ತೆಗೆದು ಓಪನ್ ಮಾಡಪ್ಪ, ಆವಾಗಲೇ ಎಲ್ಲ ಗೊತ್ತಾಗೋದು ಅಂತ ಡಾಕ್ಟ್ರು ಹೇಳ್ತಾರೆ. ರೋಹಿಣಿ ನಿಂತ್ಕೊಂಡು ಅಳ್ತಿರ್ತಾಳೆ. ಆಗ ಡಾಕ್ಟ್ರು ಹೇಳ್ತಾರೆ, ನೋಡಿ ಒಂದೇ ಸಲ ಕಣ್ಣನ್ನು ತೆಗಿಬೇಡಿ, ನಿಧಾನಕ್ಕೆ ಸ್ವಲ್ಪ ಕಣ್ಣು ತೆಗಿಬೇಕು, ಆವಾಗ ನಿಮಗೆ ಸ್ವಲ್ಪ ನೋವಾಗಲ್ಲ. ಇಲ್ಲಾಂದರೆ ಒಂದೇ ಸಲ ನೀವು ಜೋರಾಗಿ ತೆಗೆದ್ರೆ ನೋವಾಗುತ್ತೆ, ಆವಾಗಲೇ ನಮಗೆ ಗೊತ್ತಾಗೋದು ನಿಮಗೆ ಕಣ್ಣು ಕಾಣಿಸ್ತಾ ಇದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಅಂತ ಡಾಕ್ಟ್ರು ಹೇಳ್ತಾರೆ. ಮನೋಜು ಮೆತ್ತಗೆ ಸ್ವಲ್ಪನೇ ಕಣ್ಣು ತೆಗಿತಾನೆ. ಆಗ ರೋಹಿಣಿ ಬ್ಲರ್ ಆಗಿ ಕಾಣಿಸ್ತಾ ಇರ್ತಾಳೆ. ಡಾಕ್ಟರ್ ನಂಗೆ ತುಂಬ ಕಣ್ಣು ನೋವ್ತಿದೆ ಅಂತ ಹೇಳಿದಾಗ, ನೋಡಪ್ಪ ಕಣ್ಣು ಸ್ವಲ್ಪ ನೋವಾಗುತ್ತೆ, ಆದರೆ ನೀನು ಸ್ವಲ್ಪ ನಿಧಾನಕ್ಕೆ ಕಣ್ಣು ಓಪನ್ ಮಾಡು ಅಂತ ಡಾಕ್ಟ್ರ್ ಹೇಳ್ತಾರೆ. ಆಗ ಮನೋಜು ಫುಲ್ ಕಣ್ಣು ತೆಗೆದು ರೋಹಿಣಿನ ಹೋಗಿ ತಪ್ಪಿಕೊಂಡು ರೋಹಿಣಿ ಅಂತ ಅಳ್ತಿರ್ತಾನೆ. ಆಗ ರೋಹಿಣಿ ಮನೋಜ್ ನಿಮಗೆ ಕಣ್ಣು ಬಂತಂತ ತುಂಬ ಖುಷಿ ಪಡ್ತಿರ್ತಾಳೆ. ಆಗ ಡಾಕ್ಟ್ರು ನೋಡಮ್ಮ, ನೀವು ಅವ್ರಿಗೆ ಕಣ್ಣಿಗೆ ಇವಾಗ ಇನ್ನೇನು ಪ್ರಾಬ್ಲಮ್ ಆಗಲ್ಲ, ಕಣ್ಣು ಅವ್ರಿಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಡಾಕ್ಟ್ರು ಹೇಳ್ತಾರೆ. ರೋಹಿಣಿ ಥ್ಯಾಂಕ್ ಯು ಡಾಕ್ಟರ್, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾಳೆ. ಅದಾದಮೇಲೆ ಆಚೆ ಬರ್ತಾಳೆ. ಈ ಕಡೆ ಶಾಂತಿ ವೇಟ್ ಮಾಡ್ತಿರ್ತಾಳೆ. ಏನಾಯ್ತಮ್ಮ, ಮನೋಜ್ ಕಣ್ಣು ಬ್ಯಾಂಡೇಜ್ ತೆಗೆದ್ರಮ್ಮ, ಏನಾಯಿತು ಅಂತ ಶಾಂತಿ ಕೇಳ್ತಿರ್ತಾಳೆ. ರೋಹಿಣಿ ಏನು ಮಾತಾಡ್ದಿರ ಅಳ್ತಾ ಇರೋದು ನೋಡ್ಬಿಟ್ಟು ಶಾಂತಿ ಗಾಬರಿಯಾಗಿ ಅಯ್ಯೋ ನನ್ನ ಮಗನ ಕಣ್ಣು ಬಂದಿಲ್ವ ಅಂತ ಜೋರಾಗಿ ಅಳ್ತಿರ್ತಾಳೆ. ಅದಾದಮೇಲೆ ರೋಹಿಣಿ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ, ಅವ್ರು ಕಣ್ಣು ಬಂದಿದೆ ಅಂತ ಖುಷಿಯಿಂದ ಹೇಳ್ತಾಳೆ. ಕಣ್ಣು ಬಂತು ಅಂತ ಗೊತ್ತಾಗಿದ ತಕ್ಷಣ ಶಾಂತಿಗೆ ಫುಲ್ ಖುಷಿ ಆಗುತ್ತೆ. ಆಗ ಮನೆಯವ್ರಿಗೆಲ್ಲ ಗೊತ್ತಾಗಿ ಎಲ್ಲರೂ ತುಂಬಾ ಖುಷಿ ಪಡ್ತಿರ್ತಾರೆ. ಆಗ ಡಾಕ್ಟ್ರು ಬಂದು ಇವಾಗ ಇನ್ನೇನು ಪ್ರಾಬ್ಲಮ್ ಇಲ್ಲ, ಅವ್ರನ್ನ ನೀವು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು ಅಂತ ಡಾಕ್ಟ್ರು ಹೇಳ್ತಾರೆ. ಆದಮೇಲೆ ಡಿಸ್ಚಾರ್ಜ್ ಮಾಡಿಕೊಂಡು ಮನೆ ಕರ್ಕೊಂಬರ್ತಾರೆ. ಆಗ ಶಾಂತಿ ರೋಹಿಣಿಗೆ ನನ್ನ ಮಗನ ದೃಷ್ಟಿ ತೆಗಿಬೇಕು, ಆರತಿ ತಟ್ಟೆ ಮಾಡ್ಕೊಂಬಮ್ಮ ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ಅದೇ ಟೈಮ್ಗೆ ಮೀನಾ ನಾನು ಮಾಡ್ಕೊಂಬರ್ತೀನಿ ಇರಿ ಅಂತ ಮೀನಾ ಹೋಗಿ ಮಾಡ್ಕೊಂಬಂದು ಮೀನಾ ಆರತಿ ಮಾಡ್ಬೇಕಾದ್ರೆ ಶಾಂತಿ ಮೀನಾ ಹತ್ರ ಆರತಿ ತಟ್ಟೆ ಇಸ್ಕೊಂಡು ನನ್ನ ಮಗನಿಗೆ ನಾನೇ ದೃಷ್ಟಿ ತೆಗಿತೀನಿ ಅಂತ ಹೇಳ್ಕೊಂಡು, ಮನೋಜ ಇವತ್ತಿಂದ ನಿನ್ನ ಕಷ್ಟ ಎಲ್ಲ ಹೊರ್ಟೋಯ್ತು, ಇನ್ನು ಮೇಲಿಂದ ಯಾವುದು ತೊಂದರೆನೂ ಇರಲ್ಲ, ಯಾವ ಕಣ್ಣು ಬೀಳಬಾರ್ದು ಅಂತ ಹೇಳಿಕೊಂಡು ಆರತಿ ಮಾಡಿ ದೃಷ್ಟಿ ತೆಗಿತಾಳೆ ಶಾಂತಿ. ಮನೋಜ ಒಳಗಡೆ ಬಂದು ಕೂತ್ಕೋತಾನೆ. ರಂಗನಾಥ್ ಅವ್ರು ಬಂದ್ಬಿಟ್ಟು ನಿಂದು ಏನೇ ಕಷ್ಟ ಇದ್ವಿ ಎಲ್ಲ ಪರಿಹಾರ ಆಗಿದೆ, ಇನ್ಮೇಲಾದರೂ ನೀನು ನಿಮ್ಮದು ಏನಿದೆ ಅದು ಕೆಲಸನ ಹುಷಾರಾಗಿ ಮಾಡ್ಕೊಂಡು ಹೋಗಪ್ಪ ಅಂತ ರಂಗನಾಥ್ ಅವರು ಹೇಳ್ತಾರೆ. ಸೂರ್ಯ ಬಂದು ಅಯ್ಯೋ ಪೆಂಗೆ ಎಂಥ ಕೆಲಸ ಮಾಡಿಕೊಂಡೆ ನೋಡು, ನೀನೇ ಓಡೋಗಿದ್ರೆಲ್ಲ ಮಾಡ್ಕೊಂಡಿದ್ಯಾ, ನನಗಾದ್ರು ಒಂದು ಫೋನ್ ಮಾಡಿ ಹೇಳಿದರೆ ನಾನೆಲ್ಲ ಮಾಡ್ತಾಯಿದ್ದೆ ಅಂತ ಸೂರ್ಯ ಬೈತಿರ್ತಾನೆ ಮನೋಜಂಗೆ. ಅಲ್ಲ ಈಗಲೂ ನೀವು ಕಾಮಿಡಿ ಮಾಡ್ತಿದ್ದೀರಲ್ಲ ಅಂತ ರೋಹಿಣಿ ಕೇಳಿದಾಗ, ಅಲ್ಲ ಅವ್ರು ಯಾರು ಏನು ಅಡ್ರೆಸ್ ಎಲ್ಲ ಗೊತ್ತಿದೆ ಅಲ್ವಾ, ಅದು ತಿಳ್ಕೊಂಡು ಪೊಲೀಸವ್ರಿಗೆ ಹೇಳಿದರೆ ಅವರೇ ಕಂಡುಹಿಡ್ತಿದ್ರು, ಈ ಥರ ಹೋಗಿ ಏಟ್ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ಕೊಂಡಲ್ಲ ಎಡವಟ್ಟು ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಅನ್ನೋಥರು ನೋಡು ಸೂರ್ಯ, ಇವಾಗ ತಾನೇ ಅವನು ಹಾಸ್ಪಿಟ್ಲಿಂದ ಬಂದಿದ್ದಾನೆ, ನೀನು ಮತ್ತೆ ಹಳೆದೆಲ್ಲ ಕೆದ್ದುಕೊಂಡು ಅವನಿಗೆ ತಲೆ ತಿನ್ನಬೇಡ, ತೊಂದರೆ ಕೊಡಬೇಡ ಅಂತ ರಂಗನಾಥರು ಸೂರ್ಯನಿಗೆ ಹೇಳ್ತಾರೆ. ಆಗ ರಂಗನಾಥರು ಮನೋಜಂಗೆ ಹೇಳ್ತಾರೆ, ನೋಡಪ್ಪ ಇವಾಗ ಹಾಸ್ಪಿಟ್ಲಿಂದ ಬಂದಿದೆ, ನಿನಗೊಂದು ಸ್ವಲ್ಪ ರೆಸ್ಟ್ ಬೇಕು, ನೀನು ಶೋರೂಮ್ಗೆಲ್ಲ ಹೋಗ್ಬೇಡ, 2 ದಿವಸ ರೆಸ್ಟ್ ತಗೋಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಮನೋಜ ಇಲ್ಲಪ್ಪ ಹಾಸ್ಪಿಟ್ಲಲ್ಲಿ 2 ದಿವಸ ಇದ್ದೆ, ಕಸ್ಟಮರ್ಗೆಲ್ಲ ತುಂಬ ತೊಂದರೆ ಆಗುತ್ತೆ, ನಾನು ಹೋಗಲೇಬೇಕು ಅಂತ ಮನೋಜ ಹೇಳ್ತಾನೆ. ಅದಕ್ಕೆ ಶಾಂತಿ ನೋಡು ಮನೋಜ ಇವತ್ತು ಹೋಗಬೇಡ, ನೀನು ಇವತ್ತು ಮನೇಲೇ ಇದ್ದು ರೆಸ್ಟ್ ತಗೋ ಅಂತ ಶಾಂತಿ ಹೇಳ್ತಾಳೆ. ಆಗ ಶಾಂತಿ ರೋಹಿಣಿಗೆ ಹೇಳ್ತಾಳೆ, ರೋಹಿಣಿ ನೀನು ಎಲ್ಲೂ ಹೋಗಬೇಡ, ಮನೋಜ್ ಜೊತೆ ಇದ್ದು ಸ್ವಲ್ಪ ನೋಡ್ಕೊಮ್ಮ ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ರೋಹಿಣಿ ಇಲ್ಲತ್ತೆ ನಾನು ಎಲ್ಲೂ ಹೋಗಲ್ಲ, ನನಗೆ ಮನೋಜನೇ ಇಂಪಾರ್ಟೆಂಟು, ನಾನೇ ಜೊತೆಗಿದ್ದೆಲ್ಲ ನೋಡ್ಕೊತೀನಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಶಾಂತಿ ಬಂದು ಮನೋಜಂಗೆ ಹುಷಾರಾದರೆ ನಾನು ಹರಕೆ ಕಟ್ಕೊಂಡಿದ್ದೆ, ಅಂಗ ಪ್ರದಕ್ಷಿಣೆ ಹಾಕ್ಸ್ತೀನಿ ಅಂತ ಅಂದಾಗ ರೋಹಿಣಿ ಹೇಳ್ತಾಳೆ, ಏನಂತೆ ನೀವು ಈ ಥರ ಎಲ್ಲ ಹರಕೆ ಹೊತ್ಕೊಂಡು ನಿಮ್ಗೆ ತುಂಬ ಕಷ್ಟ ಆಗುತ್ತೆ ಅಂತ ರೋಹಿಣಿ ಹೇಳಿದಾಗ ಮನೋಜ್ ಹೇಳ್ತಾನೆ, ಹೋಗಮ್ಮ ಏನೂ ಆಗಲ್ಲ, ದೇವ್ರಿಗೆ ಮಾಡಿದ್ರೆ ಒಳ್ಳೇದೇ ಅಂತ ಮನೋಜ್ ಹೇಳ್ತಾನೆ. ಆಗ ಶಾಂತಿ ಹೇಳ್ತಾಳೆ, ಮನೋಜ ನಾನು ಹರಕೆ ಹೊತ್ಕೊಂಡಿದ್ದು ನೀವಿಬ್ಬರು ಅಂಗ ಪ್ರದಕ್ಷಿಣೆ ಮಾಡ್ತೀರಾ ಅಂತ ಕಣೋ ಅಂತ ಶಾಂತಿ ಹೇಳ್ತಾಳೆ.
ಮನೋಜ್ ಏನಮ್ಮ ನೀನು ಇವಾಗನೇ ಹಾಸ್ಪಿಟ್ಲಿಂದ ಬಂದಿದ್ದೀನಿ, ಇವಾಗ ಅಂಗಪ್ರದರ್ಶನ ಹಾಕ್ಸ್ಬೇಕಾ, ಏನಮ್ಮ ಹಿಂಗೆಲ್ಲ ಹರಕೆ ಹೊತ್ಕೊಂಡಿದ್ಯಾ ಅಂತ ಮನೋಜ ಹೇಳ್ತಿರ್ತಾನೆ. ಅದಕ್ಕೆ ನೀನು ಮಾಡಲೇಬೇಕು ಕಣೋ, ನಿನ್ಗೆ ಇವಾಗ ಒಳ್ಳೇದಾಗಿದೆ ಅಲ್ವಾ, ನೀನು ಹೋಗಿ ದೇವ್ರಿಗೆ ಮಾಡಬೇಕು, ಇಲ್ಲಾಂದರೆ ನಿಂಗೆ ತೊಂದರೆ ಆಗುತ್ತೆ ಕಣೋ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ರಂಗನವರು ಸರಿ ಆಯಿತು ಅದೆಲ್ಲ ನೀವು ಆಮೇಲೆ ಮಾಡ್ಕೊಳ್ಳಿ, ಇವಾಗ ಅವ್ನಿಗೆ ರೆಸ್ಟ್ ಮಾಡೋಕ್ಕೆ ಬಿಡಿ ಅಂತ ಹೇಳ್ಬಿಟ್ಟು ಮನೋಜ ನೀನು ಹೋಗಿ ರೆಸ್ಟ್ ತಗೋಪ ಅಂತ ಹೇಳ್ತಾರೆ. ಆಗ ಶಾಂತಿ ರೋಹಿಣಿ ಇಬ್ಬರು ಮನೋಜನ ಕರ್ಕೊಂಡೋಗಿ ರೂಮಿಗೆ ಬಿಡ್ತಾರೆ. ಈ ಕಡೆ ಶ್ರುತಿ ಆರ್ಡರ್ಸ್ನೆಲ್ಲ ತೊಗೋತಾ ಇರ್ತಾಳೆ. ಫುಡ್ಗೆ ನಿಮ್ಗೆ ಯಾವ ಫುಡ್ ಬೇಕು ಏನು ಅಂತೆಲ್ಲ ಆರ್ಡರ್ ತೊಗೊತಿರ್ತಾಳೆ. ಆಗ ಅಲ್ಲಿ ಬಂದಿರೋರು ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ, ಓದಿರೋರ ಥರ ಕಾಣಿಸ್ತೀರಾ, ನಮ್ಮ ಒಂದು ಕಂಪ್ನಿಗೆ ಯಾಕೆ ಸೇರ್ಕೋಬಾರ್ದು ಜಾಬ್ಗೆ ಅಂತ ಅವಳು ಕೇಳ್ತಿರ್ತಾಳೆ. ಆಗ ಶ್ರುತಿ ಹೇಳ್ತಾಳೆ, ಹೌದಾ ಸರ್, ನಮ್ಮ ಮನೆ ಒಬ್ರು ಇದ್ದಾರೆ, ನೀವು ಅವ್ರನ್ನ ಪರ್ಮಿಷನ್ ತೊಗೋಬೇಕು ನಾನು, ಆಗಲೇ ನಾನು ಜಾಯ್ನ್ ಆಗೋಕ್ಕಾಗೋದು ಅಂತ ಹೇಳ್ಬಿಟ್ಟು ರವಿನ ಕರೀತಾಳೆ. ಯಾರಿದು ಅಂದಾಗ ನಮ್ಮ ಹಸ್ಬೆಂಡು ಅಂತ ಹೇಳಿದ ತಕ್ಷಣ ಅಯ್ಯಯ್ಯೋ ಬೇಡ ಬೇಡ ಏನು ಬೇಡ ಬಿಡಿ, ನೀವು ಆರ್ಡ್ರ್ ತೊಗೊಳ್ಳಿ ಸಾಕು ಅಂತ ಅವ್ರು ಹೇಳ್ತಾರೆ. ಆಮೇಲೆ ಅಲ್ಲಿದ್ದು ಓನರ್ ಮಗಳು ಬಂದ್ಬಿಟ್ಟು ಎನಿ ಪ್ರಾಬ್ಲಮ್ ಅಂತ ಹೇಳಿದಾಗ ಏನೂ ಇಲ್ಲ ಅಂತ ಶ್ರುತಿ ಹೇಳ್ತಾಳೆ. ಏನಾರ ಪ್ರಾಬ್ಲಮ್ ಇದ್ದರೆ ಹೇಳಿ ನಾನು ಸಾಲ್ವ್ ಮಾಡ್ಕೊಡ್ತಿದ್ದಾಗ ಏನಿಲ್ಲ ಅಂದಾಗ ಅವರು ಓನರವರು ಹೊರ್ಟೋಗ್ತಾರೆ. ಆದಮೇಲೆ ಇನ್ನೊಂದು ಕಡೆ ಫುಡ್ ಆರ್ಡ್ರ್ ತೊಗೊಳಕ್ಕೆ ಬಂದಾಗ ಹೇಳಿ ಮೇಡಮ್ ಏನು ಫುಡ್ ಬೇಕು ಅಂತ ಆರ್ಡ್ರ್ ತೊಗೋಬೇಕಾದ್ರೆ ಅಲ್ಲಿ ಶೀಲಾ ಬಂದು ಕುತ್ಕೊಂಡಿರ್ತಾಳೆ. ನೋಡಿಬಿಟ್ಟು ಅಮ್ಮ ನೀನೇನಮ್ಮ ಇಲ್ಲಿ ಬಂದಿದ್ಯಾ ಅಂತ ಶ್ರುತಿ ಹೇಳ್ತಾಳೆ. ಆಗ ಶೀಲಾ ಅವರು ನಾನು ಕೇಳ್ತಾ ಇದ್ದೀನಿ ನೀನೇನು ಇಲ್ಲಿ ಮಾಡ್ತಿದ್ದೀಯಾ, ಏನು ಮಾಡ್ತಿದ್ದೀಯಾ ಇಲ್ಲಿ ಅಂತ ಶೀಲಾ ಶ್ರುತಿಗೆ ಕೇಳ್ತಾಳೆ. ಆಗ ಶ್ರುತಿ ಹೇಳ್ತಾಳೆ ನಾನು ಇಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಅಂದಾಗ ಅಲ್ಲ ನೀನು ಡಬ್ಬಿಂಗ್ ಹೋಗ್ತೀನಿ ಅಂದಾಗ ನಾನು ಬೇಡ ಅಂತ ಹೇಳಿದೆ, ಅಂಥದ್ರಲ್ಲಿ ಇಲ್ಲಿ ಬಂದು ಸೇರಿಕೊಂಡು ಸರ್ವರಾಗಿ ಕೆಲಸ ಮಾಡ್ತಾಯಿದ್ಯಾ, ನೀನು ಬುದ್ಧಿ ಇಲ್ವಾ ನಿನಗೆ ಅಂತ ಶೀಲಾ ಶ್ರುತಿಗೆ ಬೈತಾಳೆ. ಶ್ರುತಿ ಅಲ್ಲಮ್ಮ ಯಾವ ಕೆಲಸ ಮಾಡೋದ್ರಲ್ಲಿ ಏನು ತಪ್ಪಿದೆ, ನಾನೇನು ಕಳ್ತನ ಮಾಡ್ತಿದ್ದೀನಾ, ದರೋಡೆ ಮಾಡ್ತಿದ್ದೆ ಇಲ್ವಲ್ಲ, ನಾನು ಕೆಲಸ ತಾನೇ ಮಾಡ್ತಿರೋದು, ಇದರಲ್ಲಿ ಏನು ತಪ್ಪಿದೆ ಅಂತ ಶ್ರುತಿ ಹೇಳ್ತಾಳೆ. ಆಗ ಶೀಲಾ ಬೈತಾನೆ ಇರ್ತಾಳೆ. ಈ ಶ್ರುತಿ ತಲೆ ಕೆಟ್ಟೋಗಿ ಅಮ್ಮ ನಿನ್ಗೆ ಹೊಟ್ಟೆ ಹಶ್ವಾಗಿರೋಕ್ಕೆ ಈ ಥರ ಬೈತಿದ್ಯಾ, ನಿನ್ಗೆ ಏನು ಬೇಕೋ ಆರ್ಡ್ರ್ ಮಾಡೋ ಮೇಲೆ ತಂದು ಕೊಡ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ಶೀಲಾ ಅಯ್ಯೋ ನಿನಗೆ ಹೇಳಿ ಏನು ಬುದ್ಧಿ ಬಂತು, ನಿನ್ನ ಗಂಡ ಹೇಳಿ ಅವನಿಗೆ ಜೊತೆ ಮಾತಾಡ್ತೀನಿ ಅಂತ ಶೀಲಾ ಹೇಳ್ತಿರ್ತಾಳೆ. ಅಲ್ಲ ದುಡ್ಡು ಬೇಕು ಅಂದರೆ ನಾನು ಕೊಡ್ತಿರ್ಲಿಲ್ವಾ, ಈ ಥರ ಕೆಲಸ ಮಾಡೋದಕ್ಕೆ ಯಾಕೆ ಕರ್ಕೊಂಬಂದಿದ್ದಾನೆ, ಬುದ್ಧಿ ಇಲ್ವಾ ಅವನಿಗೆ ಅಂತ ಜೋರಾಗಿ ಶೀಲಾ ಗಲಾಟೆ ಮಾಡ್ತಿರ್ತಾಳೆ. ಹೋಟೆಲಿರೋ ಕಸ್ಟಮರ್ಸ್ ಎಲ್ಲ ಇವ್ರನ್ನೇ ನೋಡ್ತಿರ್ತಾರೆ. ಹೋಟೆಲ್ ಓನರ್ ಮಗಳು ಬಂದು ನೋಡ್ತಿರ್ತಾಳೆ. ಈ ಕಡೆ ಶ್ರುತಿ ಅಮ್ಮ ಯಾಕಮ್ಮ ಹಿಂಗೆ ಕಿರ್ಚಾಡ್ತಿದ್ಯಾ ಅಂತೆಲ್ಲ ಕೇಳ್ತಿರ್ತಾಳೆ ಶ್ರುತಿ. ಹೋಟೆಲ್ ಓನರ್ ಬಂದು ಏನಾದರೂ ಪ್ರಾಬ್ಲಮ್ ಆಯಿತಾ ಶ್ರುತಿ ಅಂದಾಗ ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ, ನಮ್ಮ ಮಮ್ಮಿ ಬಂದಿದ್ರು ಅವ್ರ ಜೊತೆ ಮಾತಾಡ್ತಿದ್ದೆ ಅಂತ ಶ್ರುತಿ ಹೇಳ್ತಾಳೆ. ಅದಕ್ಕೆ ಹೋಟೆಲ್ ಓನರು ಹೌದಾ ಸರಿ ಆಯಿತು ಅಂತ ಅಲ್ಲಿಂದ ಹೊರಟೋಗ್ತಾರೆ. ಆಗ ಶೀಲಾ ಯಾರದು ಅವರು ಆರ್ಡ್ರ್ ತೊಗೊಂಬ ಅಂತ ಹೇಳ್ಬಿಟ್ಟು ಹೋದ್ರಲ್ಲ ಅಂದಾಗ ಅವ್ರು ನಮ್ಮ ಬಾಸ್, ಅವ್ರು ಹೇಳ್ದಂಗೆ ನಾನು ಕೇಳಬೇಕು ಅಂತ ಶ್ರುತಿ ಹೇಳ್ತಾಳೆ. ಆಗ ಶೀಲಾ ಜೋರಾಗಿ ಕಿರಿಸ್ತಾಳೆ. ಅಲ್ಲ ನಿನ್ನನ್ನು ಕೆಲಸಕ್ಕೆ ಇಲ್ಲಿ ಸೇರಿಸಿದ್ದು ಯಾರು, ನಿಮ್ಮ ಅತ್ತೆನ ನಿಮ್ಮ ಮಾವನ ಇಲ್ಲ ನಿನ್ನ ಗಂಡನ, ಯಾರು ಹೇಳು, ಎಲ್ರಿಗೂ ಭೂತ ಬಿಡಿಸ್ಬಿಡ್ತೀನಿ. ಅಲ್ಲ ನಮ್ಮ ಸ್ಟೇಟಸ್ ಏನು, ನಮ್ಮ ಲೆವೆಲ್ ಏನು, ನೀನು ನೋಡಿದ್ರೆ ಇಂಥ ಕೆಲಸ ಮಾಡ್ತಿದ್ಯಾ, ಬುದ್ಧಿ ಇಲ್ವಾ ನಿನಗೆ ಅಂತ ಶೀಲಾ ಶ್ರುತಿಗೆ ಬೈತಿರ್ತಾಳೆ. ಆಗ ಶ್ರುತಿ ನನಗೆ ಯಾರು ಹೇಳಿಲ್ಲ, ನಾನೇ ಇಷ್ಟಪಟ್ಟು ಬಂದಿರೋದು ಅಂದಾಗ ನಿನ್ನ ಹತ್ರ ಮಾತಾಡಿ ಏನೂ ಪ್ರಯೋಜನ ಇಲ್ಲ, ನಿನ್ನ ಗಂಡನ ಹತ್ರ ನಾನು ಮಾತಾಡ್ತೀನಿ ಅಂತ ಶೀಲಾ ಹೇಳ್ತಾಳೆ. ಆಗ ಶೀಲಾ ರವಿ ನೋಡಿಕೊಂಡು ನಿಮ್ಮ ಮನೆ ಗಂಡನ ಹತ್ರ ಮಾತಾಡ್ತೀನಿ ಅಂತ ಬರ್ತಾ ಇರ್ತಾಳೆ. ಈ ಕಡೆ ಮಮ್ಮಿ ಅಂತ ಶ್ರುತಿ ಹೇಳ್ತಿರ್ತಾಳೆ. ಆ ಕಡೆಯಿಂದ ರವಿ ಬಂದು ಅತ್ತೆ ಏನತ್ತೆ ಇಲ್ಲಿ ಬಂದಿದ್ದೀರಾ, ಚೆನ್ನಾಗಿದ್ದೀರಾ, ತಿಂಡಿ ಏನಾದರೂ ಆರ್ಡ್ರ್ ಮಾಡಿದ್ರಾ, ತಂದ್ಕೊಡ್ಲಾ, ಏನು ಬೇಕು ಅಂತ ಕೇಳ್ತಿರ್ತಾನೆ ರವಿ. ಶೀಲಾ ಏನಪ್ಪ ತಿನ್ನೋದು, ನನ್ನ ಮಗಳು ಇರೋ ಅವಸ್ಥೆ ನೋಡಿ ನನಗೆ ಹೊಟ್ಟೆನೇ ತುಂಬೋಯ್ತು. ಅಲ್ಲ ಅಡಿ ಅಂದರೆ ಏನಂತ ಹೇಳಿ ನೀವು ಇಲ್ಲಿ ಕರ್ಕೊಂಬಂದಿದ್ದೀರಾ ಅವಳನ್ನ, ನೋಡ್ಕೊಬೇಕಾದ್ರೆ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಾನೆ ನೀವು ಮದುವೆ ಮಾಡ್ಕೊಂಡಿದ್ದು, ಇವಾಗ ನೋಡಿದ್ರೆ ಹೋಟ್ಲಲ್ಲಿ ಸರ್ವರ್ ಕೆಲಸ ಮಾಡ್ತಿದ್ದಾಳಲ್ಲ, ನೀವು ಬೇರೆ ಸುಮ್ಮನೆ ಇದ್ದೀರಲ್ಲ ಅಂತ ಶೀಲಾ ಜೋರು ಮಾಡ್ತಿರ್ತಾಳೆ ರವಿ ಮೇಲೆ. ನಿಮ್ಮ ಫ್ಯಾಮಿಲಿಲಿ ಅಷ್ಟೊಂದು ದುಡ್ಡಿನ ಪ್ರಾಬ್ಲಮ್ ಇದೆ, ನನ್ನ ಕೇಳಿ ನಾನು ಕೊಡ್ತಾ ಇರಲಿಲ್ವಾ, ನನ್ನ ಮಗಳಿಗೆ ಯಾಕೆ ಇಷ್ಟೊಂದು ಕಷ್ಟ ಕೊಟ್ಟಿದ್ದೀರಾ, ಈ ಥರ ಕಷ್ಟಪಡಬೇಕಾ ನನ್ನ ಮಗಳು, ಸರ್ವರ್ ಕೆಲಸ ಎಲ್ಲ ಮಾಡಬೇಕಾ ಅಂತ ಶೀಲಾ ರವಿಗೆ ಕೇಳ್ತಿರ್ತಾಳೆ. ಆಗ ಶ್ರುತಿ ಸಾರಿ ರವಿ, ಅಮ್ಮ ನನಗೆ ಹೇಳ್ತಾ ಇಲ್ವಾ, ಇದರಲ್ಲಿ ನನಗೆ ಯಾರ್ದೂ ಬಲವಂತಕ್ಕೆ ನಾನು ಬಂದಿಲ್ಲ, ನಾನಾಗಿ ನನಗೆ ಇಷ್ಟಪಟ್ಟು ಬಂದಿದ್ದು, ಯಾರು ಕೂಡ ನನಗೆ ಈಡಿಲ್ಲ ಅಂತ ಶ್ರುತಿ ಹೇಳ್ತಾಳೆ. ಆಗ ರವಿ ನೋಡಿ ಅತ್ತೆ, ನಾನು ಶ್ರುತಿಗೆ ಕೆಲ್ಸಕ್ಕೆ ಬಂದು ಸೇರ್ಕೊ ಅಂತ ಹೇಳಿಲ್ಲ, ಅವಳೇ ಬಂದು ಸೇರ್ಕೊಂಡಿದ್ದು, ಅದು ಅವಳ ಡಿಸಿಷನ್ನು, ನಾನೇನೋ ಮಾಡೋಕ್ಕಾಗಲ್ಲ ಅಂತ ರವಿ ಹೇಳ್ತಾನೆ. ಶೀಲಾ ಅಲ್ಲ ನಿಮ್ಮ ಮನೆಯಲ್ಲಿ ಇಬ್ಬರು ದುಡಿಬೇಕಾ, ಅಷ್ಟೊಂದು ಕಷ್ಟನಾ, ನನ್ನ ಮಗಳ ಕೈಲಿ ಯಾಕೆ ದುಡಿಸ್ತಿದ್ದೀರಾ ಈ ಥರ ಎಲ್ಲ ಅಂತ ಶೀಲಾ ಹೇಳ್ತಿರ್ತಾಳೆ. ಅವ್ರ ಅಪ್ಪಂಗೆ ಏನಾದ್ರು ಗೊತ್ತಾದ್ರೆ ಎಷ್ಟು ಬೇಜಾರು ಮಾಡ್ಕೊತಾರೆ ಅಂದಾಗ ಅಮ್ಮ ಅಪ್ಪಂಗೆ ಇಷ್ಟ ಆಗಿರೋ ತಿಂಡಿ ಎಲ್ಲ ಇದೆ ಇಲ್ಲಿ, ಅವ್ರನ್ನೂ ಕರ್ಕೊಂಬಂದಿದ್ರೆ ಅವರು ಊಟ ಮಾಡ್ಕೊಂಡು ಹೋಗ್ತಿದ್ರಲ್ವಾ ಅಂತ ಶ್ರುತಿ ಹೇಳಿದಾಗ ಏನೇ ಈಗಲೂ ತಮಾಷೆ ಮಾಡ್ತಿದ್ಯಲ್ಲೇ ನೀನು ಅಂತ ಶೀಲಾ ಬೈತಾಳೆ. ಆಗ ಶೀಲಾ ಹೇಳ್ತಾಳೆ ಅಲ್ಲ ನೀನು ಈ ಥರ ಸರ್ವರ್ ಕೆಲಸ ಮಾಡಿದ್ರೆ ನಮ್ಮ ಸ್ಟೇಟಸ್ ಏನಾಗಲ್ಲ, ನಮ್ಮ ಫ್ಯಾಮಿಲಿಯವ್ರು ನೋಡಿದ್ರೆ ಏನು ಅಂದ್ಕೊಳ್ಳಲ್ಲ ಅಂದಾಗ ಏನಾಗುತ್ತಮ್ಮ, ಸರ್ವರ್ ಕೆಲಸ ಮಾಡಿ 4 ಜನಕ್ಕೆ ಊಟ ಹಾಕ್ದಂಗೆ ಅವ್ರಿಗೆ ಈ ಥರ ಊಟನ ಸರ್ವ್ ಮಾಡಿದ್ರೆ ನಮಗೆ ಪುಣ್ಯನೇ ಬರುತ್ತೆ, ಅದರಲ್ಲಿ ಏನು ತಪ್ಪಿದೆ ಅಂತ ಶ್ರುತಿ ಕೇಳ್ತಾಳೆ.
ಶೀಲಾ ಕೋಪ ಮಾಡಿಕೊಂಡು ಮುಗೀತು ಬಿಡು, ನೀನು ಡಿಸೈಡ್ ಮಾಡ್ಕೊಂಡು ಬಂದಿದೆಯಲ್ಲ, ನಿನ್ನ ಸಂಪಾದನೆಲ್ಲ ಇವ್ರು ಜೀವನ ಮಾಡಬೇಕು ಅಂದ್ಕೊಂಡಿದ್ರೆ ನಾನೇನು ಮಾಡೋಕ್ಕಾಗುತ್ತೆ. ಇನ್ಮೇಲಿಂದ ಇವಾಗ ಸರ್ವರ್ ಕೆಲ್ಸಕ್ಕೆ ಬಂದಿದ್ಯಾ, ಇನ್ಮೇಲೆ ಮೀನ ಜೊತೆ ಹೂವು ಮಾರ್ಕೊಂಡು ರೋಡ್ ಅಲ್ಕೊಂಡಿರು, ನೀನಾಣೆ ಬರ ಹೋಗು ಅಂತ ಬೈಕೊಂಡು ಶೀಲಾ ಹೊಟ್ಟೋಗ್ತಾಳೆ ಅಲ್ಲಿಂದ. ಶ್ರುತಿ ಹೋಗಬೇಕಾದ್ರೆ ರವಿ ನಿಂತ್ಕೊ ಅಂತ ಹೇಳ್ಬಿಟ್ಟು, ಯಾಕೆ ಶ್ರುತಿ ಹಿಂಗೆಲ್ಲ ಮಾಡಿದೆ, ನಾನೇನಾರು ಹೇಳಿದ್ನ ಕೆಲಸ ಸೇರ್ಕೊ ಅಂತ, ಇಲ್ಲ ನಮ್ಮ ಮನೆಯವ್ರೇನಾರು ಹೇಳಿದ್ರ, ಯಾಕೆ ಈ ಥರ ಎಲ್ಲ ಮಾಡಿದೆ, ನೋಡು ಇವಾಗ ಏನೆಲ್ಲ ಅನ್ನಿಸ್ಕೊಂಡೆ ನಾನು, ಈ ಥರ ಎಲ್ಲ ಅನ್ನಿಸ್ಕೋಬೇಕಾ ನಾನು, ನನಗೆ ಎಷ್ಟು ಬೇಜಾರಾಗ್ತಿದೆ ಅಂತ ರವಿ ಹೇಳ್ತಿರ್ತಾನೆ. ಶ್ರುತಿ, ಅಯ್ಯೋ ರವಿ ನೀನು ಯಾಕೆ ಟೆನ್ಷನ್ ಆಗ್ತಿದ್ಯಾ, ಅವ್ರಿಗೇನೂ ಗೊತ್ತಿಲ್ಲ, ಅದಕ್ಕೆ ತಪ್ಪಾಗಿ ಮಾತಾಡ್ಬಿಟ್ಟು ಹೋದ್ರು, ಅದಕ್ಕೆ ಯಾಕೆ ನೀನು ಟೆನ್ಷನ್ ಆಗ್ತಿದ್ಯಾ ಅಂತ ಶ್ರುತಿ ಹೇಳ್ತಾಳೆ. ರವಿ ಹೇಳ್ತಾನೆ, ನೋಡು ನಾನು ನಿಂಗೆ ಮೊದಲೇ ಹೇಳಿದ್ದೆ ಈ ಕೆಲಸಕ್ಕೆ ಬಂದರೆ ನಿಂಗೆ ಪ್ರಾಬ್ಲಮ್ ಆಗುತ್ತೆ ಅಂತ, ನೋಡಿ ಇವಾಗಲೇ ಆಯಿತು, ಇನ್ನೇನು ಕೆಲಸ ಮಾಡೋದು ಬೇಡ, ಫಸ್ಟ್ ನಿನ್ನ ಮನೆಗೆ ಹೋಗು ಅಂತ ರವಿ ಶ್ರುತಿಗೆ ಹೇಳ್ತಾನೆ. ಶ್ರುತಿ ಹೇಳ್ತಾಳಲ್ಲ, ನೀನೇನು ಈ ಹೋಟೆಲ್ ಓನರಾ, ನೀನು ಹೋಗು ಅಂತ ತಕ್ಷಣ ಹೋಗೋದಕ್ಕೆ, ನನಗೆ ಇಲ್ಲಿ ಕೆಲಸ ಕೊಟ್ಟಿರೋರು ಬಾಸು, ಅವ್ರು ಹೇಳಿದರೆ ಮಾತ್ರ ನಾನು ಹೋಗ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ಅದಕ್ಕೆ ರವಿ ಕೋಪ ಮಾಡ್ಕೊಂಡು, ಅಲ್ಲ ಈ ಥರ ಎಲ್ಲ ಮಾತಾಡ್ತಿದ್ಯಾ ನೀನು, ಬಿಡಿ ಸರಿ ನಾನು ಓನರ್ ಹತ್ರನೇ ಮಾತಾಡ್ಬಿಟ್ಟು ನಿನ್ಗೆ ಹೇಳ್ತೀನಿ ಬಿಡು ಅಂತ ರವಿ ಹೇಳ್ತಾನೆ. ಶ್ರುತಿ, ಅವ್ರು ಹೋಗು ಅಂದಾಗ ನಾನು ಹೋಗ್ತೀನಿ, ನೀನು ಯಾಕೆ ಟೆನ್ಷನ್ ಮಾಡ್ಕೊತಿದ್ಯಾ, ತಗೋ ಇಷ್ಟು ಆರ್ಡರ್ ಇದೆ, ಹೋಗಿ ಫುಡ್ ಪ್ರಿಪೇರ್ ಮಾಡು ಅಂತ ಹೇಳಿಬಿಟ್ಟು ಶ್ರುತಿ ಅಲ್ಲಿಂದ ಹೋಗ್ತಾಳೆ. ಆದಮೇಲೆ ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದಮೇಲೆ ಸೂರ್ಯ ರಂಗನಾಥ್ ಹತ್ರ ಬಂದ್ಬಿಟ್ಟು ಒಂದೊಂದೇ ಬಿಲ್ ಕೊಟ್ಬಿಟ್ಟು, ನೋಡಪ್ಪ ನಾನು ಇಷ್ಟು ಬಿಲ್ನ ಕಟ್ಟಿದ್ದೀನಿ, ಇದೆಲ್ಲ ಮಾತ್ರೆ ಬಿಲ್ಸು ಅಂತ ಸೂರ್ಯ ಎಲ್ಲ ಬಿಲ್ಗಳನ್ನು ಕೊಡ್ತಾ ಇರ್ತಾನೆ. ಆಗ ಶಾಂತಿ ಬಂದ್ಬಿಟ್ಟು, ಏನು ರೀ ಅವನು ಬೆಳಗ್ಗೆ ಬಿಲ್ಲೆಲ್ಲ ತೋರಿಸಿದ್ದಾನೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ರಂಗನಾಥ್ ಅವರು ಮನೋಜನ ಕರೆದು, ಮನೋಜ ಬಾಯಿಲಿ ಅಂತ ರಂಗನಾಥ್ ಮನೋಜನ ಕರೆದು ಕೂರಿಸ್ಬಿಟ್ಟು ಎಲ್ಲ ಬಿಲ್ಗಳನ್ನ ಕೊಡ್ತಾರೆ. ಮನೋಜ್ ನೋಡ್ಬಿಟ್ಟು, ಏನಪ್ಪ ಇದು ಹಾಸ್ಪಿಟ್ಲ್ ಬಿಲ್ ಥರ ಇದೆ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರು, ಹೌದಪ್ಪ ಹಾಸ್ಪಿಟ್ಲ್ ಬಿಲ್ಲು ಕೊಟ್ಬಿಡು ಅಂದಾಗ, ಏನಪ್ಪ ನಾನು ಕೊಡಬೇಕಂದಾಗ ಸೂರ್ಯ, ಪೆಂಗ್ಯ ನೀನು ಕೊಡ್ದಿರ ಇನ್ಯಾರು ಕೊಡ್ತಾರೆ ಅಂತ ಸೂರ್ಯ ಹೇಳ್ತಾನೆ. ರಂಗನಾಥ್ ಅವ್ರು ಹೇಳ್ತಾರೆ, ಹೌದಪ್ಪ ಎಲ್ಲ ಒಂದು ಹಾಸ್ಪಿಟ್ಲ್ ಬಿಲ್ನ ಸೂರ್ಯನೇ ಕಟ್ಟಿರೋದು ಅಂತ ರಂಗನಾಥ್ ಅವರು ಹೇಳ್ತಾರೆ. ಅದಕ್ಕೆ ಶಾಂತಿ, ಏನು ಈ ಹಾಸ್ಪಿಟ್ಲ್ ಬಿಲ್ನ ಇವನ ಕಟ್ಟಿದ್ದು ಅಂತ ಅವಳು ಹೇಳ್ತಿರ್ತಾಳೆ. ಆಗ ಮನೋಜ, ಏನಪ್ಪ ನಾನು ದುಡ್ಡನ್ನು ಕಟ್ಟಬೇಕು ಅಂದಾಗ, ಹೌದಪ್ಪ ನೀನೇ ಕಟ್ಟಬೇಕು, ಯಾಕಂದ್ರೆ ನಿನಗೆ ತಾನೇ ಖರ್ಚಾಗಿರೋದು, ನೀನೇ ಕೊಡಬೇಕು ಅಂತ ರಂಗನಾಥ್ ಅವರು ಹೇಳ್ತಿದ್ದಾರೆ. ಅಷ್ಟರಲ್ಲಿ ಸೂರ್ಯ ಇನ್ನೊಂದು ಎಕ್ಸ್ಟ್ರಾ ಬಿಲ್ ಅಂತ ಇನ್ನೊಂದು ಬಿಲ್ನು ಕೊಡ್ತಾನೆ. ಆಗ ಮನೋಜ ನೋಡ್ಬಿಟ್ಟು, ಏನಿದು 500-700 ಆ ಥರ ಎಲ್ಲ ಇದೆ ಅಂದಾಗ, ಹೌದು ನೀನು ರೋಡಲ್ಲಿ ಮಾಡಿಬಿಟ್ಟು ಬಂದಿದ್ದಲ್ಲ ಕತೆ, ಎಲ್ಲರಿಗೂ ಹೊಡೆದುಬಿಟ್ಟು ಬಂದಿದ್ದಲ್ಲ, ಅವರೆಲ್ಲ ಬಂದು ಇಷ್ಟಿಷ್ಟು ದುಡ್ಡು ಅಂತ ಇಸ್ಕೊಂಡು ಹೋಗಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಆಗ ಮನೋಜ ಬಿಲ್ನೆಲ್ಲ ರೋಹಿಣಿ ಕೊಟ್ಬಿಟ್ಟು, ಅಲ್ಲ ಕಣೋ ಆ ರೋಡಲ್ಲಿ ನೋಡಿದವ್ರಿಗೆಲ್ಲ ದುಡ್ಡು ಯಾಕೆ ಕೊಡಬೇಕಾಗಿತ್ತು, ಅವ್ರಿಗೆಲ್ಲ ಕೊಡೋ ಅವಶ್ಯಕತೆ ಇದೆಯಾ ಅಂತ ಮನೋಜ ಕೇಳ್ತಾನೆ. ಆಗ ಮೀನಾ ಕೋಪ ಮಾಡಿಕೊಂಡು, ಅಲ್ಲ ರೋಹಿಣಿಯವರೇ, ಅವರೇನಾದರೂ ಅವತ್ತು ದುಡ್ಡು ಕೊಟ್ಟಿಲ್ಲ ಅಂದರೆ ಅವರೆಲ್ಲ ಒಳಗಡೆ ಬಂದು ಜಗಳ ಮಾಡ್ತಾಯಿದ್ರು, ಅವಾಗ ನಮ್ಮನೆ ಮರ್ಯಾದೆ ತಾನೇ ಹೋಗ್ತಿದ್ವಿ, ಆ ಥರ ಎಲ್ಲ ಆಗಬಾರ್ದು ಅಂತಲೇ ಇವರೆಲ್ಲ ದುಡ್ಡು ಕೊಟ್ಟು ಕಳಿಸಿದವ್ರನ್ನ ಅಂತ ಮೀನಾ ಹೇಳ್ತಾಳೆ. ಮನೋಜ, ಅಲ್ಲ ಅವ್ರಿಗೆಲ್ಲ ದುಡ್ಡು ಕೊಟ್ಟಿರೋದಕ್ಕೆ ಏನು ಬಿಲ್ ಇದೆ, ಏನು ಗ್ಯಾರಂಟಿ ಇದೆ, ನೀನು ಕೊಟ್ಟಿದ್ಯೋ ಇಲ್ವೋ ಅಂತ ಹೆಂಗೆ ನಂಬೋದು ಅಂತ ಮನೋಜ ಹೇಳಿದಾಗ ರವಿ ಹೇಳ್ತಾನೆ, ಅಲ್ಲ ಕಣೋ ನೀನು ಕಷ್ಟಕ್ಕಾದವ್ರಿಗೆ ಈ ಥರನೂ ನೀನು ಮಾತಾಡೋದು ಅಂತ ರವಿ ಬೈತಾನೆ. ಮನೋಜ ಕೋಪ ಮಾಡಿಕೊಂಡು, ಅಲ್ಲ ಅವತ್ತು ನಾವೇನಾದ್ರು ದುಡ್ಡು ಅಡ್ಜಸ್ಟ್ ಮಾಡಿ ಕಟ್ಟಿಲ್ಲ ಅಂದರೆ ನಿಮ್ಗೆ ಆಪ್ರೇಷನ್ ಆಗ್ತಾ ಇರಲಿಲ್ಲ, ಕಣ್ಣು ಬರ್ತಾ ಇರಲಿಲ್ಲ, ನಾವು ಅವತ್ತು ಎಷ್ಟೊಂದು ಕಷ್ಟಪಟ್ಟು ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿ ಕಟ್ಟಿದ್ದೀವಿ, ಇವಾಗ ನೋಡಿದ್ರೆ ಇವ್ರು ಈ ಥರ ಎಲ್ಲ ಮಾತಾಡ್ತಿದ್ದಾರಲ್ಲ ಅಂತ ಮೀನಾ ಹೇಳ್ತಾಳೆ. ಶಾಂತಿ, ಇದ್ಯಾವನಯ್ಯ ಅವ್ನು ಇವಾಗ ತಾನೇ ಹಾಸ್ಪಿಟ್ಲಿಂದ ಬಂದಿದ್ದಾನೆ, ಇಂಥ ಟೈಮಲ್ಲಿ ದುಡ್ಡು ಕೇಳೋದು ಎಂತನಯ್ಯ ಅಂತ ಶಾಂತಿ ಹೇಳ್ತಾಳೆ. ಅದಕ್ಕೆ ರಂಗನಾಥರು, ಇಲ್ಲ ಅವ್ನು ಹಾಸ್ಪಿಟ್ಲಿದ್ದಾಗ ಇವ್ರು ಖರ್ಚು ಮಾಡಿದ್ದಾರೆ, ಇವಾಗ ಅವ್ನು ವಾಪಸ್ ಕೊಡಬೇಕು, ಅದೇ ನ್ಯಾಯ ಅಂತ ರಂಗನಾಥ್ ಅವರು ಹೇಳ್ತಾರೆ. ರೋಹಿಣಿ, ಸರಿ ಇದೆಲ್ಲ ನೋಡ್ಬಿಟ್ಟು ನಾನು ಸೂರ್ಯ ಅವ್ರಿಗೆ ಅಡ್ಜಸ್ಟ್ ಮಾಡಿಕೊಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಮನೋಜ, ಯಾಕೋ ನನಗೋಸ್ಕರ ದುಡ್ಡು ಖರ್ಚು ಮಾಡಿದ್ನ ವಾಪಸ್ ಕೇಳ್ತಿದ್ಯಾ ಅಂತ ಮನೋಜ ಹೇಳಿದಾಗ, ಅಲ್ಲ ಕಣೋ ನನಗೋಸ್ಕರ ಏನಾದ್ರು ಖರ್ಚು ಮಾಡಿದ್ಯಾ, ಏನು ಮಾಡಿದ್ಯಾ ಒಂದು ಸ್ವಲ್ಪ ನೆನ್ಪು ಮಾಡ್ಕೊ ಅಂತ ಸೂರ್ಯ ಕೇಳ್ತಾನೆ. ಆಗ ರಂಗನಾಥರು, ನೋಡು ಮನೋಜ, ಸೂರ್ಯನಿಗೆ ನೀನು ದುಡ್ಡು ಕೊಡಬೇಕು, ಅದನ್ನು ಕೊಟ್ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಮನೋಜ ಕೋಪ ಮಾಡಿಕೊಂಡು ಕಿರ್ಚಾಡ್ತಾ ಇರ್ತಾನೆ. ಆಗ ಸೂರ್ಯ, ಯಾಕೋ ಕಿರ್ಚಾಡ್ತಾ ಇದೆಯಾ, ನೀನು ಕೊಡಬೇಕಾಗಿರೋ ದುಡ್ಡು ಕೊಡಬೇಕಲ್ವೇನೋ ಅಂತ ಸೂರ್ಯ ಹೇಳಿದಾಗ ಈ ಕಡೆ ಮನೋಜ ಕಿರ್ಚಾಡ್ತಿರ್ತಾನೆ. ಆಗ ರಂಗನಾಥ್ ಹೇಳ್ತಾರೆ, ಅಲ್ಲ ಕಣೋ ನೀನು ಥರ ಕಿರ್ಚಾಡ್ದೆ ಏನು ಪ್ರಯೋಜನ, ನೀನಂತ ದುಡ್ಡಿಲ್ಲ ನನ್ನ ಹತ್ರ ಕೇಳು, ಇಲ್ಲ ರವಿ ಹತ್ರ ಇಸ್ಕೊಂಡು ಅವರು ಕೊಡು, ಈ ಥರ ಕಿರ್ಚಾಡಬಾರ್ದು, ಅವ್ನ ಹತ್ರ ದುಡ್ಡು ಅವ್ರು ಕೊಟ್ಟಿದ್ದಾರೆ, ನೀನು ವಾಪಸ್ ಕೊಡಲೇಬೇಕು, ಅದೇ ನ್ಯಾಯ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆ ಥರ ಹೇಳ್ಬಿಟ್ಟು ರಂಗನಾಥ್ ಅವರು ಹೊಟ್ಟೋಗ್ತಾರೆ. ಈ ಕಡೆ ಶಾಂತಿ ಮೀನ ಹತ್ರ ಬಂದ್ಬಿಟ್ಟು, ನಿಂತ್ಕೊಳ್ಳೆ ಇಲ್ಲಿ, ನೀನು ಅವ್ರ ಹತ್ರ ಕಟ್ಟಿ ಈ ಥರ ದುಡ್ಡು ಇಸ್ಕೊಂತ ಹೇಳ್ಕೊಟ್ಟಿದ್ಯೇನೆ ಅಂತ ಶಾಂತಿ ಬೈತಿರ್ತಾಳೆ. ಅದಕ್ಕೆ, ಎಲ್ಲದಕ್ಕೂ ನನ್ನೇ ಯಾಕೆ ಬೈತೀರಾ ಅತ್ತೆ, ನಾನು ಅವ್ರಿಗೇನು ಹೇಳ್ಕೊಟ್ಟಿಲ್ಲ, ಅವ್ರು ದುಡ್ಡು ಖರ್ಚು ಮಾಡಿದ್ದಾರೆ, ಅದನ್ನು ಅವ್ರು ಕೇಳ್ತಾ ಇದ್ದಾರೆ ಅಷ್ಟೇ, ನನ್ನನ್ನು ಯಾಕೆ ಈ ಥರ ಇದು ಮಾಡ್ತಿದ್ದೀರಾ, ಬೈತಿದ್ದೀರಾ ಅಂತ ಮೀನಾ ಕೇಳ್ತಿರ್ತಾಳೆ. ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.